ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಕರ್ನಾಟಕ ಜನತೆ ತುಂಬ ಕಷ್ಟದಲ್ಲಿದ್ದಾರೆ. ಬೇಸಿಗೆ ಬಂತು, ಕುಡಿಯ ನೀರಿಗೆ ಹಾಹಾಕಾರ, ದನ ಕರುಗಳಿಗೆ ನೀರು ನೀಡಿ ಮೇವು ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆಗಳು ಈಗ ಕ್ರಿಯೇಟ್ ಆಗ್ತವೆ. ಬೇಸಿಗೆಗಾಲದಲ್ಲಿ ಜನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಕಾಲ ಬರ್ತದೆ. ಬೇಸಿಗೆ ಬಂದ ಮೇಲೆ ದನಕರುಗಳಿಗೂ ಕುಡಿಯೋಕ್ಕೆ ನೀರಿಲ್ಲ, ಮೇವಂತೂ ಸಿಗೋದಿಲ್ಲ. ಯಾಕಂದರೆ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ನಡೀತಾ ಇದೆ? ಕರ್ನಾಟಕದ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ದೊಂಬರಾಟ, ಗುಂಪುಗಾರಿಕೆ, ಬಣ ಬಡಿದಾಟ, ಗುಂಪುಗಳು ಎಲ್ಲ ಪಕ್ಷದಲ್ಲೂ ಇದೇ ನಡೀತಾ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ, ಕೆಟ್ಟವರಿಗೆ ಕಾಲ. ಕರ್ನಾಟಕ ರಾಜಕಾರಣದಲ್ಲಿ BJP ಹೈಕಮಾಂಡು ಸರಿ ಇಲ್ಲ. ಯಾಕಂತಂದರೆ ಇವತ್ತು ಇಷ್ಟೆಲ್ಲ ಗುಂಪುಗಾರಿಕೆಗಳು ಬಣ ಬಡಿದಾಟ BJPನಲ್ಲಿ ನಡೀತಾ ಇದ್ರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು BJP ಹೈಕಮಾಂಡು ವೀಕ್ ಇದೆ. ಹಾಗಾಗಿ ಇವತ್ತು BJPನಲ್ಲಿ ಗುಂಪುಗಾರಿಕೆಗಳು ಬಣ ಬಡಿದಾಟಗಳು ಜಾಸ್ತಿ ಆಗ್ತಾ ಇದೆ. ಜನ ಕಷ್ಟಗಿದ್ದಾರೆ, ರಾಜ್ಯ ಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಹೋಗಿಬಿಟ್ಟು ಒಂದು ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಎಷ್ಟು ಕಿಚ್ಚಾಡ್ತಾರೆ. ಇದನ್ನೆಲ್ಲ ನಾವು ನೋಡ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಕನ್ನಡಿಗರಿಗೆ ಬಂದಿದೆ. ವಿರೋಧ ಪಕ್ಷವಾಗಿ BJP ಕೆಲಸ ಮಾಡ್ತಾ ಇಲ್ಲ. ವಿಜಯೇಂದ್ರ BJP ಅಧ್ಯಕ್ಷ ಸ್ಥಾನದಿಂದ ಇಳಿಯೋದು ಪಕ್ಕ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಜಯೇಂದ್ರ BJP ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯಲೇಬೇಕು. ಯಾಕಂತಂದರೆ ಈ ವ್ಯಕ್ತಿಗೆ ಯಾವುದೇ ಅರ್ಹತೆ ಇಲ್ಲ. ನಾವು ಮಾಧ್ಯಮಗಳು ಜನರ ವಾಯ್ಸಾಗಿ ಮಾತಾಡ್ತೇವೆ. ಜನರು ಏನು ಮಾತಾಡ್ತಾರೋ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಾವು ಹೇಳ್ತೇವೆ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಯಾವುದೇ ಯೋಗ್ಯತೆ ಅರ್ಹತೆ ಇಲ್ಲ. ಅವನೊಬ್ಬ ವಾಮಮಾರ್ಗಿ. ಒಂದೇ ಸರಿ MLA ಆಗಿರೋದು, ಅದು ಒಂದೇ ವರ್ಷ ಆಗಲೇ ರಾಜ್ಯಾಧ್ಯಕ್ಷ. ಇದು ವಾಮಮಾರ್ಗ. ಇದರ ವಿರುದ್ಧವಾಗಿ ಪಕ್ಷದಲ್ಲಿ ಹಿರಿಯ ರಾಜಕಾರಣಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಯಡಿಯೂರಪ್ಪ ಮಗ ವಿಜಯೇಂದ್ರ ವಿರುದ್ಧ. ಇವನು ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ, ಸರಿ ಓಕೆ, ಸಣ್ಣನೋ ದೊಡ್ಡನೋ ಗೊತ್ತಿಲ್ಲ, ಹಿರಿಯನೋ ಕಿರಿಯನೋ ಗೊತ್ತಿಲ್ಲ, ಆದರೆ ರಾಜ್ಯಾಧ್ಯಕ್ಷ ಆಗಿದ್ದಾನೆ. ರಾಜ್ಯಾಧ್ಯಕ್ಷ ಆದಮೇಲೆ ಇವನೇನು ಮಾಡ್ದ? 3 ಉಪಚುನಾವಣೆಯಲ್ಲಿ ಸೊಂಡೂರು, ಚನ್ನಪಟ್ಟಣ, ಈ 3 ಉಪಚುನಾವಣೆಯಲ್ಲಿ BJPಯನ್ನು ಸೋಲಿಸ್ತಾ ವಿಜಯೇಂದ್ರ. ಗೆಲ್ಲಿಸಲಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಹೊರಗಡೆ ಪಕ್ಷದ ಜೊತೆಗೆ ಇವನು ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ. ಹೊಂದಾಣಿಕೆ ಮಾಡಿಕೊಂಡು BJPನ ಅವನತಿ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇವನು ಹೊಂದಾಣಿಕೆ ಗಿರಾಕಿ. ಇವನಿಗೆ BJPನ ಗೆಲ್ಲಿಸೋ ಕೆಪಾಸಿಟಿ ಇಲ್ಲ, BJPನ ಮುನ್ನಡೆಸೋ ಕೆಪಾಸಿಟಿ ಇಲ್ಲ, ಇವನಿಗೆ ಯಾವ ಯೋಗ್ಯತೆ ಅರ್ಹತೆಯೂ ಇಲ್ಲ ಅಂತ BJPನಲ್ಲಿರ್ತಕ್ಕಂಥ ಮಾಜಿ MLAಗಳು, ಮಾಜಿ ಸಂಸದರು, ಹಾಲಿ MLAಗಳು, ಹಾಲಿ MP ಗಳು, ಹಿರಿಯ ರಾಜಕಾರಣಿಗಳು ವಿಜಯೇಂದ್ರನ ವಿರುದ್ಧ ತಿರುಗಿ ಬಿದ್ದಿರೋದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಅಭಿಪ್ರಾಯನೂ ಅಷ್ಟೇ, ಅವನಿಗೆ ಯಾವ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. BJP ಒಂದು ರಾಷ್ಟ್ರೀಯ ಪಕ್ಷ, ರಾಜ್ಯ ಪಕ್ಷ. ಇಂಥ ಪಕ್ಷವನ್ನು ಮುನ್ನಡೆಸ್ತಿರೋದು ನೋಡಿದ್ರೆ ನಮಗೆಲ್ಲ ಹೇಸಿಗೆ ಆಗುತ್ತೆ, ನಾಚಿಕೆ ಆಗುತ್ತೆ ಅಂತ ಹಿರಿಯ ರಾಜಕಾರಣಿಗಳು ವಿಜಯೇಂದ್ರನ ಚೇಂಜ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ನಿಂತ್ಕೊಂಡಿದ್ದಾರೆ. ಆ ಒಂದು ಬೆಳವಣಿಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ವಿಜಯೇಂದ್ರ ಚೇಂಜ್ ಆಗೋದು ಪಕ್ಕ. ಹಾಗಾದರೆ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ? ಕರ್ನಾಟಕ BJPಯ ರಾಜ್ಯಾಧ್ಯಕ್ಷ, ಮುಂದಿನ ರಾಜ್ಯಾಧ್ಯಕ್ಷ ಅಂತ ನೋಡೋದಾದರೆ ಸೋಮಣ್ಣ, ಬಸವನಗೌಡ ಪಾಟೀಲ್ ಯತ್ನಾಳ್, ಇನ್ನು ST ಜನಾಂಗದಲ್ಲಿ ಶ್ರೀರಾಮುಲು, ದಲಿತ ಜನಾಂಗದಲ್ಲಿ ಗೋವಿಂದ ಕಾರಜೋಳ್, ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಯಾಕಂತಂದರೆ BJP ಯಾವ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು BJP ಯಾರ ಸಹಾಯ ಇಲ್ಲದಲೇ ಮುನ್ನಡೆಸುವಂಥ ಅವಶ್ಯಕತೆ ಇಲ್ಲ ಅಂತ BJP ರಾಜಕಾರಣಿಗಳ ವಾದ. ನಾವು ಗಂಡಸರಿದ್ದೀವಿ,
ನಮಗೂ ತಾಕತ್ತಿದೆ. ಕಾರ್ಯಕರ್ತರು ದಷ್ಟಪುಷ್ಟವಾಗಿದ್ದಾರೆ. ಯಾವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡಲ್ಲಿ ಬಿ ಜೆ ಪಿನ ಅಧಿಕಾರ ತರೋ ಕೆಪಾಸಿಟಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗಿದೆ ಅಂತ ವಾದನೆ ಮಾಡ್ತಾ ಇದ್ದಾರೆ. ಬಟ್ ವಿಜೇಂದ್ರ ಬೇರೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೊರಗಡೆ ಪಕ್ಷದವ್ರ ಜೊತೆಗೆ ಬಕೆಟ್ ಕೆಲಸ ಮಾಡಿಕೊಂಡು ಬಿ ಜೆ ಪಿನ ಮುನ್ನಡೆಸ್ತಿದ್ದೇನೆ. ಬಿ ಜೆ ಪಿನ ಬೇರೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಕೆಟ್ ಕೆಲಸ ಮಾಡ್ಕೊಂಡು ಮುನ್ನಡೆಸೋ ಅವಶ್ಯಕತೆ ಇಲ್ಲ ಅಂತ ನಾವು ಬಿ ಜೆ ಪಿ ಕಾರ್ಯಕರ್ತರೆ. ನಮ್ಮ ಬಿ ಜೆ ಪಿನ ಗೆಲ್ಸೋದು ಗೊತ್ತಿದೆ. ಯಾವನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳೋದು ಬೇಕಾಗಿಲ್ಲ ಅಂತ ಇವತ್ತು ರಾಜಕಾರಣಿಗಳು ತಿರುಗಿ ಬಿದ್ದಿದ್ದಾರೆ. ವಿಜೇಂದ್ರ ಚೇಂಜ್ ಆಗೋದು ಪಕ್ಕ, ಚೇಂಜ್ ಆಗಲೇಬೇಕು ಅವನು, ಇಲ್ಲಾಂದರೆ ಪಕ್ಷನ ಉಳಿಸಿ ಮಾಡ್ತಾನೆ ಅವ. ನಾವೇನೋ ಅಂದ್ಕೊಂಡಿದ್ವಿ. ಮತ್ತು ಬಿ ಜೆ ಪಿಯಲ್ಲಿ ಕುಟುಂಬ ರಾಜಕಾರಣ, ಸ್ವಾರ್ಥ ರಾಜಕಾರಣ ನಡೆಯೋಕ್ಕೆ ನಮಗಿಷ್ಟ ಇಲ್ಲ, ನಡೀಲೂಬಾರ್ದು. ಇವತ್ತು ಮೋದಿ ಅಮಿತ್ ಶಾ ಬಿ ಜೆ ಪಿ ಕಾರ್ಯಕರ್ತರಿಗೆ, ಕರ್ನಾಟಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲ. ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಘಟಕದ ನಾಯಕರುಗಳಿಗೆ ಮೋದಿ ಅಮಿತ್ ಶಾ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲ. ಅಟ್ಲೀಸ್ಟು ಆ ಜೆ ಡಿ ಎಸ್ಗೆ ಕೊಡೋ ಮರ್ಯಾದೆ, ಆ ಜೆ ಡಿ ಎಸ್ ಕುಮಾರಸ್ವಾಮಿ ಕೊಡೋ ಮರ್ಯಾದೆ ಮೋದಿ ಅಮಿತ್ ಶಾ ಬಿ ಜೆ ಪಿ ಲೀಡರ್ಗಳಿಗೆ ಕೊಡ್ತಾ ಇಲ್ಲ. ಇದು ದೊಡ್ಡ ಬೆಂಕಿ ಎತ್ಕೊಂಡಿರೋದು ಕಾರಣ. ಇವನು ಯಾರು ಅಮಿತ್ ಶಾ, ಇವನು ಯಾರು ಮೋದಿ ಅಂತ ನಾಯಕರೊಳಗಡೆ ಮನಸ್ಸಿನಲ್ಲಿ ಇದೆ. ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇಲ್ಲ. ನಿನ್ನೆ ಮೊನ್ನೆ ಬಂದಿರೋ ಜೆ ಡಿ ಎಸ್ಸು, ನಿನ್ನೆ ಮೊನ್ನೆ ಹೊಂದಾಣಿಕೆ ಮಾಡ್ಕೊಂಡಿರೋ ಜೆ ಡಿ ಎಸ್ಸು ಕುಮಾರಸ್ವಾಮಿಗೆ ಇಷ್ಟು ಪವರ್ ಕೊಡ್ತಾನೆ ಮೋದಿ ಅಮಿತ್ ಶಾ. ಆದರೆ ಬಿ ಜೆ ಪಿನ ರಾಜ್ಯ ಘಟಕದ ನಾಯಕರ ಮಾತನ್ನು ಕೇಳ್ತಾ ಇಲ್ಲ ಅಂತ ಒಳಗಡೆ ಆಕ್ರೋಶ ಜ್ವಾಲಾಮುಖಿಯಾಗಿ ಉರಿತಾ ಇದೆ. ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇಲ್ಲ. ನಾವು ಮಾಧ್ಯಮಗಳಾಗಿ, ಅದರಲ್ಲೂ ಮನಃಶಾಸ್ತ್ರಜ್ಞ, ಸೈಕಾಲಜಿ ಸ್ಟೂಡೆಂಟ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಿ ಜೆ ಪಿನಲ್ಲಿ ಬೆಂಕಿ ಎತ್ಕೊಂಡು ಉರಿಯೋದ ಕಾರಣ ಇದೆ. ಮೋದಿ ಮತ್ತು ಅಮಿತ್ ಶಾ ಬಿ ಜೆ ಪಿ ಹೈಕಮಾಂಡ್ ಕುಮಾರಸ್ವಾಮಿ ಕೂಡ ಮರ್ಯಾದೆ ಕೊಡ್ತಾ ಇಲ್ಲ. ಬಿ ಜೆ ಪಿ ಲೀಡರ್ಗಳಿಗೆ ಒಂಥರ ಕೇವಲ ನೋಡ್ತಾರೆ. ಕರ್ನಾಟಕ ಬರ್ತಾನೆ ಮೋದಿ, ಅಮಿತ್ ಶಾ ಬರ್ತಾನೆ, ನಾವು ಕರ್ನಾಟಕ ನಂಬರ್ 1 ಮಾಡ್ತೀವಿ ಅಂತ ಹೇಳ್ತಾರೆ. ಬೆಂಗಳೂರು ಟ್ರಾಫಿಕ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ ಗಿರಾಕಿಗಳು ಎಲೆಕ್ಷನ್ ಟೈಮ್ನಲ್ಲಿ ಬಂದುಬಿಟ್ಟು. ಆಮೇಲೆ ಪತ್ತೆನೇ ಇಲ್ಲ. ಎಲ್ಲಿ ಹೋದ್ಯಪ್ಪ ಮೋದಿ ಅಮಿತ್ ಶಾ? ಬಾ ಕರ್ನಾಟಕ ನಂಬರ್ 1 ಮಾಡು, ಬೆಂಗಳೂರು ಟ್ರಾಫಿಕ್ನ ಕಮ್ಮಿ ಮಾಡು. ಈ ಬೊಗಳ ರಾಜಕಾರಣ, ಈ ಸುಳ್ಳು ರಾಜಕಾರಣ ನಿಲ್ಲಿಸಬೇಕು ಬಿ ಜೆ ಪಿ ಹೈಕಮಾಂಡ್. ಬಿ ಜೆ ಪಿನಲ್ಲಿರ್ತಕ್ಕಂಥ ನಾಯಕರುಗಳಿಗೆ ಮರ್ಯಾದೆ ಕೊಡೋದು ಕಲಿಬೇಕು ಮೋದಿ ಅಮಿತ್ ಶಾ. ನೀನು ದುಡ್ಡು ಚೆಲ್ಲಿ ರಾಜ್ಯದಲ್ಲಿ ಪಕ್ಷನ ಗೆಲ್ಲಿಸ್ಬೋದು, ಆದರೆ ನ್ಯಾಯ ನೀತಿ ಧರ್ಮದಲ್ಲಿ ಬಿ ಜೆ ಪಿನ ಗೆಲ್ಲಿಸುವ ತಾಕತ್ತು ಕರ್ನಾಟಕದ ಕಾರ್ಯಕರ್ತರಿಗಿದೆ, ಲೀಡರ್ಗಳಿಗಿದೆ. ದುಡ್ಡು ಖರ್ಚು ಮಾಡಿದರೆ ಗೆಲ್ಲಿಸ್ತೀವಿ ಬಿ ಜೆ ಪಿನ. ಇದು ಮೋದಿ ಮತ್ತು ಅಮಿತ್ ಶಾ ಮೇಲೆ ಇರುವಂಥ ಕೋಪವನ್ನು ರಾಜ್ಯದ ರಾಜಕಾರಣಿಗಳು ಯಡಿಯೂರಪ್ಪ ಮೇಲೆ ತೋರಿಸ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಜಾರ್ಖಂಡಲ್ಲಿ ವಿಶಾಖಪಟ್ಟಣದಲ್ಲಿ ನಾನು ಒಂದು ವಿದ್ಯುತ್ ಸ್ಥಾವರಕ್ಕೆ ಅನುಮೋದನೆ ಕೊಟ್ಟೆ, ಸ್ಯಾಂಕ್ಷನ್ ಕೊಟ್ಟೆ. ನನ್ನನ್ನು ಆಂಧ್ರ ಏರ್ಪೋರ್ಟಿಂದ ವಿಶಾಖಪಟ್ಟಣವರೆಗೂ ಆ ಒಂದು ವಿದ್ಯುತ್ ಸ್ಥಾವರವರೆಗೂ ನನ್ನನ್ನು 2.5 ಕಿಲೋಮೀಟರ್ ಮೆರವಣಿಗೆ ಮಾಡಿದರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಕೇಂದ್ರ ಮಂತ್ರಿ ಜಾರ್ಖಂಡಲ್ಲಿ ಓದಿ ಅಲ್ಲಿ ಅಣು ಸ್ಥಾವರ ಸ್ಥಗಿತ ಆಗಿತ್ತು, ಅದಕ್ಕೆ ನಾನು ಪರ್ಮಿಷನ್ ಕೊಟ್ಟು ಅಪ್ರೂವಲ್ ಮಾಡಿದೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಹಂಗಾದರೆ ಬಿ ಜೆ ಪಿ ಕೇಂದ್ರ ಮಂತ್ರಿಗಳು ಏನು ಮಾಡ್ತಾಯಿದ್ರಪ್ಪ? ನಮಗೆಲ್ಲ ನಾಚೆ ಆಗೋದಿಲ್ವಾ? ಈ ಥರ ವಿಷಯಗಳು ಬಿ ಜೆ ಪಿ ಒಳಗಡೆ ದಗ ಅಂತ ಒತ್ಕೊಂಡು ಉರಿತಾ ಇದ್ದಾವೆ. ಆ ಒಂದು ಸಿಟ್ಟನ್ನು, ಆ ಒಂದು ಕೋಪನ ವಿಜೇಂದ್ರ ಮೇಲೆ ಆಗ್ತಾ ಇದ್ದಾರೆ. ವಿಜೇಂದ್ರನೂ ಅಷ್ಟೇ. ವಿಜೇಂದ್ರ ಗಂಡಸಾಗಿದ್ದರೆ, ತಾಕತ್ತು ದಮ್ಮಿದ್ರೆ, ಲಿಂಗಾಯತನ ದೊಡ್ಡ ಸಮುದಾಯ 40ರಿಂದ 50 MLA ಕೊಡ್ತೀವಿ ನಾವು. ಯಾವನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು, ಯಾವನ ಜೊತೆಗೂ ಬಕೆಟ್ ರಾಜಕಾರಣ ಮಾಡಿಕೊಂಡು ಬಿ ಜೆ ಪಿನ ಮುನ್ನಡೆಸುವಂಥ ಅವಶ್ಯಕತೆ ಇಲ್ಲ. ವಿಜೇಂದ್ರ ಆ ಕೆಲಸಕ್ಕೆ ಹಿಡಿದಿದ್ದಾನೆ. ಅದಕ್ಕೆ ಬಿ ಜೆ ಪಿ ಒಳಗಡೆ ದಗ ಅಂತ ಒತ್ತಿ ಉರಿತಾ ಇದೆ. ಮೋದಿ ಅಮಿತ್ ಶಾ ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾವ್ರೆ. ಮತ್ತೆ ನಾವು ಕರ್ನಾಟಕ ನಂಬರ್ 1 ಮಾಡ್ತೀವಿ, ಬೆಂಗಳೂರು ಟ್ರಾಫಿಕ್ ಕಮ್ಮಿ ಮಾಡ್ತೀವಿ ಅಂತ. ಬಾರಪ್ಪ, ಬೇಸಿಗೆಗಾಲ ಬಂತು, ಜನಗಳು ಕಷ್ಟದಾಗಿದ್ದಾರೆ, ಕುಡಿಯೋಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ನೀರಿಲ್ಲ. ಮೋದಿ ಅಮಿತ್ ಶಾ ಬಂದುಬಿಟ್ಟು ಫಸ್ಟ್ ಆ ಕೆಲಸ ಮಾಡಿರಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಸಕ್ಸಸ್ಫುಲ್ಲಾಗಿ ಹೆಣ್ಮಕ್ಳು ಖುಷಿಯಿಂದ ಬಸ್ ಎತ್ತಾರೆ. ನಾನು ಮೊನ್ನೆ BMTC ಬಸ್ಸಲ್ಲಿ ಹೋದೆ. ಜಸ್ಟ್ ಹೆಣ್ಮಕ್ಳು ಆಟಿಟ್ಯೂಡನ್ನು ನೋಡಿದೆ. ಯಾಕಂದರೆ ನಾನೊಬ್ಬ ಸೈಕಾಲಜಿ ಸ್ಟೂಡೆಂಟು, ಮನಃಶಾಸ್ತ್ರಜ್ಞ ಓದಿದ್ದೇನೆ. ಅವರ ಆಟಿಟ್ಯೂಡ್ಗಳಲ್ಲಿ ಅವರ ಮನಸ್ಥಿತಿಯನ್ನು ಕಂಡುಹಿಡಿಯುವ ಶಕ್ತಿ ನನಗಿದೆ. ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳಿದ್ದಾರೆ ನನಗೆ ಗೊತ್ತಿದೆ. ನಾನು 3 ವರ್ಷ ಸೈಕಾಲಜಿ ಓದಿದ್ದೇನೆ. ಹೆಣ್ಮಕ್ಳು ಖುಷಿಯಲ್ಲಿ ಬಸ್ ಎತ್ತುತ್ತಾರೆ, ಆಧಾರ್ ಕಾರ್ಡ್ ತೋರಿಸ್ತಾರೆ,
ಟಿಕೆಟ್ ತೆಗೆದುಕೊಂಡು ಆರಾಮಾಗಿ ಕೂತ್ಕೊತಾರೆ. ಇಂಥ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಕೊಟ್ಟಿದೆ. ಮೋದಿ ಅಮಿತ್ ಶಾ ಏನು ಕೊಟ್ಟಿದ್ದೀರಾ ಕರ್ನಾಟಕಕ್ಕೆ? ಏನು ಕೊಟ್ಟಿದ್ದೀರಾ? ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿದ್ದಾವೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅವ್ರ ಅಕೌಂಟಿಗೆ ದುಡ್ಡು ಬರ್ತಾ ಇದೆ, ಕರೆಂಟ್ ಬಿಲ್ ಇಲ್ಲ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಬಸ್ ಫ್ರೀ ಹೆಣ್ಮಕ್ಳಿಗೆ, ಅಕ್ಕಿ ದುಡ್ಡು ಎಲ್ಲ ಬರ್ತಾ ಇದೆ. ಸ್ವಲ್ಪ ಡಿಲೇ ಆಗಿರ್ಬೋದು, ಅಂದರೆ ಇಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ, ಜನರ ಮನಸ್ಸನ್ನು ಗೆದ್ದಿದೆ. ಈ ಅಮಿತ್ ಶಾ ಮೋದಿ ಮೂಟೆಗಟ್ಟಲೆ ದುಡ್ಡು ಹೊತ್ಕೊಬಂದು ಎಲೆಕ್ಷನಲ್ಲಿ ಚೆಲ್ಲಿ ಗೆಲ್ಸೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆ ಅಪಾದನೆ ಕೇಳಿ ಬರ್ತಾ ಇದೆ, ಈ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ಹೋಗಿದೆ ಅನ್ನಿಸ್ತಾ ಇದೆ. ಏನೇ ಆಗಿರಲಿ, ಈ ಥರ ಪೋಟಂಟಿ ರಾಜಕಾರಣ BJP ಹೈಕಮಾಂಡ್ ಮಾಡೋದು ನಿಲ್ಲಿಸಬೇಕು. ಕರ್ನಾಟಕದಲ್ಲಿ ಕರ್ನಾಟಕ BJP ರಾಜಕಾರಣಿಗಳಿಗೆ ಪವರ್ ಕೊಡಬೇಕು. ಇವತ್ತು ಕೇಂದ್ರ ಮಂತ್ರಿಗಳು ಎಲ್ಲಿದ್ದೀರಪ್ಪ? ಯಾರಪ್ಪ? ವಿ ಸೋಮಣ್ಣ ವೀಕು, ಪ್ರಹ್ಲಾದ್ ಜೋಶಿ ವೀಕು, ಇವರಲ್ಲಿ ಎಲ್ಲಿದ್ದೀರಿ? ಇವತ್ತು ಕುಮಾರಸ್ವಾಮಿ ಬಂದ್ಬಿಟ್ಟು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು BJP ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಹಂಗಾರೆ ಇನ್ನು ನಡೆಸ್ತಾ ಇದ್ದೀನಿ, ನನಗೆ ಜಾರ್ಖಂಡ್ನಲ್ಲಿ ಮೆರವಣಿಗೆ ಮಾಡ್ತಾರೆ, ಆಂಧ್ರದಲ್ಲಿ ಮೆರವಣಿಗೆ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಕೇಂದ್ರ ಸಚಿವರು ಹೇಳ್ತಾರೆ. ಹಂಗಾದ್ರೆ BJP ಕೇಂದ್ರ ಸಚಿವರು ಎಲ್ಲಿ ಹೋಗಿದ್ದೀರಾ? ಇದೇ ವಿಷಯ BJP ಒಳಗಡೆ ಬೆಂಕಿಯಾಗಿ ಉರಿಯೋದಕ್ಕೆ ಕಾರಣ. ಅವರು ಬಹಿರಂಗವಾಗಿ BJP ಹೈಕಮಾಂಡ್ ವಿರುದ್ಧವಾಗಿ ತಿರುಗಿ ಬಿಡ್ತಾ ಇಲ್ಲ. ನಮ್ಮಂಥ ಮಾಧ್ಯಮಗಳು ಬಿಡ್ತೀವಿ, ಬಿಡೋದಿಲ್ಲ ನಾವು. ಮೋದಿ ಅಮಿತ್ ಶಾ ಕಟ್ಟಿದ್ದಲ್ಲ ಈ BJPನ. ನಾವು BJPನ ಗೆಲ್ಸ ಗಣಿಸ್ತಾನೆ ನಮಗಿದೆ. ತಲೆ ತೆಗೆಸುವಂಥ ವಿಚಾರ. ಯಾರೋ ಕಟ್ಟಿದ ಪಕ್ಷ, ಯಾರೋ ಪರಿಶ್ರಮ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಪಕ್ಷವನ್ನು, ಈಗ ಹತ್ರಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಪಕ್ಷವನ್ನು ಇವತ್ತು ಯಾರೋ ಮಾತು ಕೇಳ್ತಾ ಇದ್ದಾರೆ ಮೋದಿ ಅಮಿತ್ ಶಾ ಯಾರು? ಇವತ್ತು BJP ರಾಜ್ಯ ಘಟಕದ ಲೀಡರ್ಗಳಿಗೆ ಮೋದಿ ಅಮಿತ್ ಶಾ ಒಂದು ಸ್ವಲ್ಪ ಬೆಲೆ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ. ನಾವು ಗಣಿಸಲ್ವಾ ಅಂತ ರಾಜಕಾರಣಿಗಳಿಗೆ ಸಿಟ್ಟು ಬಂದಿದೆ. ಇದು JDS ಮತ್ತು ಕುಮಾರಸ್ವಾಮಿ ಮತ್ತು ಹೈಕಮಾಂಡ್ ವಿರುದ್ಧ ತೋರಿಸುವಂಥ ಸಿಟ್ಟನ್ನು ಇವತ್ತು ಅವರವರೇ ಕಿತ್ತಾಡ್ತಾ ಇದ್ದಾರೆ. ಸೋಮಣ್ಣ ಏನು ಕೆಲಸ ಮಾಡಿಲ್ವಾ? ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಏನು ಕೆಲಸ ಮಾಡಿಲ್ವ? ಹಂಗಾರೆ ಶೋಭಾ ಕರಂದ್ಲಾಜೆ ಏನು ಕೆಲಸ ಮಾಡಿಲ್ವ? ಹಂಗಾದ್ರೆ ಏನು ಮಾಡ್ತಾ ಇದ್ದೀರಾ ಕೇಂದ್ರ ಸಂಸದರು ಅಂತ ಹೇಳ್ತಾ ಇವತ್ತು BJP ಒಳಗಡೆ ಬೆಂಕಿ ಜ್ವಾಲಾಮುಖಿಯಾಗಿ ದಗದಗ ಉರಿಯೋದಕ್ಕೆ ಕಾರಣ ಇದೆ. BJPನ ಎದುರಿಸುವಂಥ ಶಕ್ತಿ ರಾಜಕಾರಣಿಗಳಿಗೆ ಕೊಡಲಿ ಅಂದರೆ ಹೈಕಮಾಂಡನ. ಅವರೇನು ದೊಡ್ಡದಲ್ಲ, ಅವರು ಹೋಗ್ಬಿಟ್ಟು ಗುಜರಾತನ್ನ ಇಂಪ್ರೂವ್ಮೆಂಟ್ ಮಾಡ್ತಾರೆ. ನಾವು ಕರ್ನಾಟಕದಲ್ಲಿ 25 MP ಕೊಟ್ಟರು, ಕರ್ನಾಟಕ ಏನೋ ಡೆವಲಪ್ಮೆಂಟ್ ಮಾಡಲಿಲ್ಲ ಮೋದಿ ಅಮಿತ್ ಶಾ. ಕೇಂದ್ರ ಸೆಂಟ್ರಲಲ್ಲಿ BJP ಇದ್ರು, ಕರ್ನಾಟಕ ಏನೂ ಮಾಡಿಲ್ಲ ಅವರು. ಗುಜರಾತ್ನ ಇಂಪ್ರೂವ್ಮೆಂಟ್ ಮಾಡಿದರು, ಡೆಲ್ಲಿನ ಇಂಪ್ರೂವ್ಮೆಂಟ್ ಮಾಡ್ತಾರೆ, ರಾಜಸ್ಥಾನನ ಇಂಪ್ರೂವ್ಮೆಂಟ್ ಮಾಡಿದರು, ಉತ್ತರ ಭಾರತದ ಎಲ್ಲ ರಾಜ್ಯಗಳಿಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ. ದಕ್ಷಿಣ ಭಾರತದ ಕರ್ನಾಟಕವನ್ನು ಕೇವಲ ನೋಡ್ತಾರೆ. ಎಲೆಕ್ಷನ್ ಟೈಮ್ ಬಂದು ಬಗಳೇ ಬಿಡ್ತಾರೆ. ಎಷ್ಟೇ ಆಗಲಿ ಕಾಂಗ್ರೆಸ್ಸೇ ಅಂತ ಹೇಳ್ತಾ ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮಗಳು ಗೆಲ್ತಾ ಇದ್ದಾವೆ. ಇಂಥ ಟೈಮಲ್ಲಿ ಈ ವಿಜಯೇಂದ್ರ ಅನ್ನೋ ವ್ಯಕ್ತಿ ಬೇರೆ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಚನ್ನಪಟ್ಟಣದಲ್ಲಿ BJPನ ಸೋಲಿಸ್ತಾ, ಸಂಡೂರಲ್ಲಿ BJPನ ಸೋಲಿಸ್ತಾ, ಮೂರು ಚುನಾವಣೆಯಲ್ಲಿ BJPನ ಸೋಲಿಸ್ತಾ, ಈ ರಣೇಡಿ ಕೆಲಸ ಯಾಕೆ ಮಾಡ್ತಾ ಇದೆಯಾ ಅಂತ ಹಿರಿಯ ನಾಯಕರು ತಿರುಗಿ ಬಿದ್ದಿದ್ದಾರೆ. ಏನೇ ಆಗಲಿ, ಇವತ್ತು ಇದು ರಾಜಕಾರಣ ಮನಸ್ಥಿತಿಯನ್ನು, ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ಮಾತನಾಡಿದ್ದೇನೆ ಕನ್ನಡಿಗರೇ. ಇದು ನಿಲ್ಲಬೇಕು. BJP ಹೈಕಮಾಂಡು BJP ಒಳಗಡೆ ಇರೋ BJP ಲೀಡರ್ಗಳಿಗೆ ಪವರ್ ಕೊಡಬೇಕು, ಅವ್ರ ಮಾತು ಕೇಳಬೇಕು. ಮರ್ಯಾದೆ ಇಲ್ವಾ BJP ಕಾರ್ಯಕರ್ತರಿಗೆ? BJP ರಾಜಕಾರಣಿಗಳಿಗೆ ಮರ್ಯಾದೆ ಇಲ್ವಾ? ಮರ್ಯಾದೆ ಕೊಡಲ್ವಾ ಅಮಿತ್ ಶಾ ಮತ್ತು ಮೋದಿ? ನೆಕ್ಸ್ಟ್ ಎಲೆಕ್ಷನಲ್ಲಿ ಅಮಿತ್ ಶಾ ಮೋದಿ ಕರ್ನಾಟಕ ಬರೋಕ್ಕೆ ಮೊದಲೇ ನನ್ನ ಚಾನಲ್ಲು ಸ್ಟ್ಯಾಂಡ್ ಆಗುತ್ತೆ. ಮೋದಿ ಮುಂದೆನೇ ಕ್ಯಾಮ್ರಾ ಇಡ್ತದೆ ನನ್ನ ಚಾನಲು. ಕರ್ನಾಟಕ ನಂಬರ್ 1 ಮಾಡ್ತೀವಿ ಅಂತ ಹೇಳಿದ್ದಲ್ಲಪ್ಪ ಕಳೆದ ಎಲೆಕ್ಷನ್ನಲ್ಲಿ ಎಲ್ಲಿ ಮಾಡಿದೆ ಕರ್ನಾಟಕ ನಂಬರ್ 1 ಅಂತ ನನ್ನ ಚಾನಲ್ ಅವನು ಕೇಳ್ತಿದ್ದೆ ಮೋದಿನ, ಅಮಿತ್ ಶಾನ. ಆ ಮಟ್ಟಕ್ಕೆ ನನಗೆ ಪವರ್ ಕೊಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪವರ್ ಕೊಡಿ. ಮೋದಿಗೆ ಅಮಿತ್ ಶಾಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಾನು ಕ್ವಶನ್ ಕೇಳ್ತೀನಿ. ಬೆಂಗಳೂರು ಟ್ರಾಫಿಕ್ನ ಎಲ್ಲಿ ಕ್ಲೋಸ್ ಮಾಡಿದಪ್ಪ? ಅದು ಕಮ್ಮಿ ಮಾಡಿದಪ್ಪ? ಓಟಿಗೋಸ್ಕರ ಇಲ್ಲಿಗೆ ಬರ್ತೀರಾ? ಜನರುಗಳಿಗೆ ಏನೋ ಒಂದು ಸುಳ್ಳು ಹೇಳ್ತೀರಾ? ಈ ಕೊಡೋರಿಗೆ ಮರ್ಯಾದೆ ಕೊಡಲ್ಲ.
ಅವರೇ ಯಾರಿಗೂ ಹೊರಗಡೆ ಪಕ್ಷದವ್ರಿಗೆ ಮರ್ಯಾದೆ ಕೊಡ್ತೀರಾ? ಇದೇ ಇವತ್ತು ಬಿ ಜೆ ಪಿ ಒಳಗಡೆ ಬೆಂಕಿಯಾಗಿ ಉರಿಯೋದು ಕಾರಣ. ಅದು ಬಿ ಜೆ ಪಿ ಒಳಗಡೆನ ರಾಜಕಾರಣಿಗಳು ವಿಜೇಂದ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಆಕ್ರೋಶ ವ್ಯಕ್ತಪಡಿಸೋದ್ರ ಬದಲು ವಿಜೇಂದ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜೇಂದ್ರ ಆದರೂ ಅಷ್ಟೇ ಲಿಂಗಾಯತರು, ಬ್ರಾಹ್ಮಣರು, ಗೌಡರು, ದಲಿತರು, ಎಸ್ ಟಿ ಎಲ್ಲರೂ ಓಟ್ ಹಾಕಿ ಬಿ ಜೆ ಪಿನ ಅಧಿಕಾರಕ್ಕೆ ತರೋ ಕೆಪಾಸಿಟಿ ಇದೆ ನಮಗೆ. ಯಾರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರಕ್ಕೆ ತರೋಂಥ ಅನಿವಾರ್ಯತೆ ಬಿ ಜೆ ಪಿಗೆ ಬಂದಿಲ್ಲ, ಅವಶ್ಯಕತೆಯೂ ಇಲ್ಲ. ಇದು ಬಿ ಜೆ ಪಿಯಲ್ಲಿ ಎಲ್ಲ ರಾಜಕಾರಣಿಗಳು ಒಂದಾಗಿ ಒಗ್ಗಟ್ಟಾಗಿ ಈ ಗುಂಪುಗಾರಿಕೆಗಳು, ಬಣಗಳು ಮಾಡೋದನ್ನು ಬಿಟ್ಟು ನೆಕ್ಸ್ಟ್ 2028 ಬಿ ಜೆ ಪಿನ ಅಧಿಕಾರಕ್ಕೆ ತೆಗೆದುಕೊಂಬರೋ ಕಡೆ ಗಮನ ಹರಿಸಬೇಕು ಅಂತ ನನ್ನ ಚಾನಲ್ ಹೇಳ್ತಾ ಇದೆ. ನಮಸ್ಕಾರ ಕನ್ನಡಿಗರೇ.